ಹಲೋ ಫ್ರೆಂಡ್ಸ್, ನಾನಿಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಬೇಕಾಗಿರೋದೇ ಫ್ರೇಮು, ಹೂಪ್ ಅಂತ ಕರೀತಾರೆ. ಸೊ ಇದು ಪ್ಲಾಸ್ಟಿಕಲ್ಲೂ ಸಿಗುತ್ತೆ ಮತ್ತು ನಿಮಗೆ ವುಡನಲ್ಲೂ ಸಿಗುತ್ತೆ. ಬಟ್ ಪ್ಲಾಸ್ಟಿಕಲ್ಲಿ ಬಟ್ಟೆ ಜರಿಯುತ್ತೆ. ಇದರಲ್ಲಿ ಪ್ಲಾಸ್ಟಿಕಲ್ಲೂ ಸಿಗುತ್ತೆ, ಬಟ್ ಪ್ಲಾಸ್ಟಿಕಲ್ಲಿ ಫ್ಯಾಬ್ರಿಕ್ಕು ವರ್ಕ್ ಮಾಡಬೇಕಾದ್ರೆ ಜರಿಯುತ್ತೆ. ಸೊ ಪ್ರೆಫರ್ ಮಾಡೋದಂದರೆ ವುಡನ್ ಫ್ರೇಮೇ ಚೆನ್ನಾಗಿರುತ್ತೆ. ನೆಕ್ಸ್ಟು ಮಷಿನ್ ಥ್ರೆಡ್ಡು. ಸ್ಟಾರ್ಟಿಂಗು ಎಂಬ್ರಾಯ್ಡ್ರಿ ಕಲಿತಾ ಇದ್ದೀರಾ ಅಂದರೆ ನೀವು ಮಷಿನ್ ಥ್ರೆಡ್ಡಿಂದ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಮೇನ್ ಎಂಬ್ರಾಯ್ಡ್ರಿಗಂತಲೇ ಒಂದು ಥ್ರೆಡ್ ಇದೆ, ಕಾಟನ್ ಥ್ರೆಡ್ಡು. ನೀವು ನೋಡಿ, ಇಲ್ಲಿ ಕಾಟನ್ ಥ್ರೆಡ್ ಇಷ್ಟು ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ ಆ್ಯಂಡ್ ಡಿಫ್ರೆಂಟ್ ಬ್ರ್ಯಾಂಡಲ್ಲೂ ಸಿಗುತ್ತೆ. ಸೊ ನನ್ನ ಹತ್ರ ಇರೋದು 2 ಬ್ರ್ಯಾಂಡ್ ಇದೆ. ರಂಗೋಲಿ ಅಂತ ಒಂದು ಬ್ರ್ಯಾಂಡು ಕಾಣಿಸ್ತಿರ್ಬೋದು, ಆ್ಯಂಡ್ ನೆಕ್ಸ್ಟು ಇನ್ನೊಂದು ಡೋಲಿ ಅಂತ ಒಂದು ಆ್ಯಂಕರ್ ಥ್ರೆಡ್ ಅಂತ ಸಿಗುತ್ತೆ. ನೋಡೋದಕ್ಕೆ ಎಲ್ಲ ಒಂದೇ ಥರನೇ ಇರುತ್ತೆ, ಬಟ್ ಬ್ರ್ಯಾಂಡೆಲ್ಲ ಬೇರೆ ಇರುತ್ತೆ. 3 ಬ್ರ್ಯಾಂಡು ಚೆನ್ನಾಗಿರುತ್ತೆ ನೀವು ವರ್ಕ್ ಮಾಡೋದಕ್ಕೆ. ನಿಮ್ಮ ಹತ್ರ ಇಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ನಿಮ್ಗೆ ಸಿಗ್ತಾ ಇಲ್ಲ ಅಂದರೆ ನೀವು ನಾರ್ಮಲ್ ಮೆಷಿನ್ ಥ್ರೆಡ್ ಏನು ಬಟ್ಟೆ ಹೊಲಿತಾರಲ್ಲ ಮೆಷಿನಲ್ಲಿ, ಆ ಥ್ರೆಡ್ಡಿಂದಾನೇ ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ ತೋರಿಸ್ಬೇಕಂತಾನೆ. 3 ಎಳೆ ತೊಗೊಂಡು ಅದನ್ನೇ ಡಬಲ್ ಮಾಡಿಕೊಂಡು 6 ಎಳೆಯಾಗಿ ಮಾಡ್ಕೋಬೇಕು. ಸೊ ಇದನ್ನು ನೀವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದನ್ನು ಕೂಡ ನೀವು ತೊಗೋಬೋದು. ನೆಕ್ಸ್ಟ್ ನಿಮಗೆಲ್ಲಾದರೂ ಸಿಕ್ಕರೆ ಆಮೇಲೆ ಎಂಬ್ರಾಯ್ಡ್ರಿ ಥ್ರೆಡ್ನೇ ತೊಗೊಂಡು ವರ್ಕ್ ಮಾಡಿ. ಸೊ ಈ ಥ್ರೆಡ್ಡಲ್ಲಿ ಹೇಳಬೇಕಂದ್ರೆ ಇದರಲ್ಲಿ ಈ ಥ್ರೆಡ್ ಹಿಂಗಿರುತ್ತೆ. ಇದರಲ್ಲಿ 6 ಲೇಯರ್ಸ್ ಇರುತ್ತೆ. ಫಸ್ಟ್ 6 ಲೈನ್ಸ್ ಇರುತ್ತೆ. ನಾನು ಬಿಚ್ಚಿ ತೋರಿಸ್ತೀನಿ, ಕಾಣಿಸ್ತಿರ್ಬೋದು ನಿಮಗೆ. ಸೊ ಇದರಲ್ಲಿ 6 ಲೈನ್ಸ್ ಇರುತ್ತೆ. ಕೆಲವೊಂದರಲ್ಲಿ 5 ಇರುತ್ತೆ, ಕೆಲವೊಂದರಲ್ಲಿ 6 ಇರುತ್ತೆ. ಸೊ ಈ ಥ್ರೆಡ್ನ ನಾವು ಕಟ್ ಮಾಡಿಕೊಂಡು ಅದರಲ್ಲಿರೋ ಎಳೆಗಳನ್ನು ಬಿಡಿಸಿ ಅದನ್ನು ನೀಡಲ್ಗೆ ಹಾಕ್ಕೊಂಡು ಈ ಥರ ಡಬಲ್ ಮಾಡ್ಕೋತೀವಿ. ಸೊ ಯಾವ ಸ್ಟಿಚ್ಗೆ ಯಾವ ಥರ ಥ್ರೆಡ್ ತೊಗೋತೀವಿ, ಎಷ್ಟು ಎಳೆ ತೊಗೋತೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಮೇನ್ ಬೇಕಾಗಿರೋದು ನೀಡಲ್ ಬೇಕು. ನೀವು ನೀಡಲ್ ನೋಡಿ. ಸೊ ನೀಡಲ್ಲು ಇದರಲ್ಲೂ ಬೇರೆ ಬೇರೆ ನಂಬರ್ ಸಿಗುತ್ತೆ. ಅದು ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ನೆಕ್ಸ್ಟು ಕಟರ್. ಸೊ ಥ್ರೆಡ್ ಕಟ್ ಮಾಡೋದಕ್ಕೆ ಕಟರ್ ತುಂಬಾ ಅವಶ್ಯಕತೆ ಅಲ್ವಾ. ಸೊ ಕಟರ್ ಬೇಕಾಗುತ್ತೆ. ಇಷ್ಟು ಸೊ ಮೇನ್ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಬೇಕಾಗಿರೋಂಥ ಐಟಮ್ಸು. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಂದುಬಿಟ್ಟು ಕಾಟನ್ ಬಟ್ಟೆ ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕಲ್ವ. ಕಾಟನ್ ಬಟ್ಟೆ ಇಲ್ಲ, ನಮ್ಮ ಹತ್ರ ಕಾಟನ್ ಬಟ್ಟೆ ಇಲ್ಲ ಅಂದರೆ ನೀವು ನಾರ್ಮಲ್ ನಿಮ್ಮ ಹತ್ರ ಯಾವುದಿರುತ್ತೋ ಕಾಟನ್ ಬಟ್ಟೆ ಅದರಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಈ ಬಟ್ಟೆ ಬಂದುಬಿಟ್ಟು ಪಾಪ್ಲಿನ್ ಕ್ಲಾತ್ ಅಂತ ನೀವು ನೋಡ್ತಿರ್ಬೋದು. ಇನ್ನೊಂದು ಸಿಗುತ್ತೆ ಕೋರಾ ಅಂತ. ಸೊ ನಾನು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಪಾಪ್ಲಿನ್ ಕ್ಲಾತು. ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದು ಇರುತ್ತೆ ಆ ಬಟ್ಟೆನ ತೊಗೊಂಡು ಅದರಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಸೊ ತುಂಬ ತೆಳುವಾದ ಬಟ್ಟೆನ ತೊಗೋಬೇಡಿ. ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಕಷ್ಟ ಆಗ್ಬೋದು ಫ್ಯಾಬ್ರಿಕ್ಕು. ಸೊ ಪ್ರೆಫರ್ ಮಾಡೋದಂದರೆ ಕಾಟನ್ ಬಟ್ಟೆ. ನಿಮ್ಮ ಹತ್ರ ಯಾವುದಿರುತ್ತೋ ಕಾಟನ್ ಬಟ್ಟೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಹೆಂಗಿರೋದು ಅಂತ. ಸೊ ನೀವು ಕಾಟನ್ ಬಟ್ಟೆನ ತೊಗೊಂಡು ಅದರಲ್ಲೇ ಪ್ರಾಕ್ಟೀಸ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ನೆಕ್ಸ್ಟು ನಾನು ಎಂಬ್ರಾಯ್ಡ್ರಿ ಸ್ಟಿಚಸ್ ಯಾವ ಥರ ಮಾಡೋದು, ಡಿಫ್ರೆಂಟ್ ಸ್ಟಿಚಸ್ ಇರುತ್ತೆ. ಸೊ ಈಸಿಯಾಗಿ ಒಂದೊಂದೇ ಕ್ಲಾಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ.